ಇಲ್ಲಿ ಮದುವೆಯನ್ನೇ ಬಿಸ್ನೆಸ್ ಮಾಡಿಕೊಂಡಿರುವಂತಹ ಖತರ್ನಾಕ್ ಲೇಡಿ ಬಗ್ಗೆ ಹೇಳ್ತೀನಿ. ಅದಕ್ಕೂ ಮುಂಚೆ ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಲಭ್ಯವಾಗ್ತಾ ಇದೆ. ಬರೋಬ್ಬರಿ 8 ಜನರನ್ನ ಮದುವೆ ಆಗಿರುವಂತ ಲೇಡಿ ಆ ಕತೆ ಇದು. ಒಂದಲ್ಲ ಎರಡಲ್ಲ, ಬರೋಬ್ಬರಿ 8 ಜನರನ್ನ ಯಾಮಾರಿಸಿ ಮದುವೆ ಆಗಿದ್ದಾಳೆ. ಮದುವೆ ಆಗಿರುವ ಗಂಡಸರೇ ಇವಳ ಟಾರ್ಗೆಟ್. ಜೆಡಿಎಸ್ ರಾಜ್ಯ ಮೈನಾರಿಟಿ ಘಟಕದ ಕಾರ್ಯಾಧ್ಯಕ್ಷೆಯ ಕಳ್ಳಾಟ ಇದೀಗ ಬಯಲಾಗ್ತಾ ಇದೆ. ಉಡುಪಿ ನಿವಾಸಿ ತಬೂಸುಮ್ ತಾಜ್ನ ಕಳ್ಳಾಟ ಬಯಲಾಗ್ತಾ ಇದೆ. ಬರೋಬ್ಬರಿ 8 ಜನರನ್ನ ಮದುವೆ ಆಗಿ ಮೋಸ ಮಾಡಿದ್ದಾರೆ. ವಿಜಯನಗರ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಇವಳ ಕೈಚಳಕ ಎದ್ದು ಕಾಣ್ತಾ ಇದೆ. ಮೈನಾರಿಟಿ ಲೋನ್ ಕೊಡಿಸ್ತೀನಿ ಅಂತ ಹೇಳಿ 1 ಕೋಟಿ ಲೋನ್ ಬೇಕಂದ್ರೆ 15 ಲಕ್ಷ ಪೀಡಿಸ್ತಾ ಇತ್ತಂತ ಬೌನ್ಸ್ ಲೇಡಿ. ಎಸೇನು ಮದುವೆಯಾದ ಗಂಡಸರೇ ಇವಳ ಟಾರ್ಗೆಟ್ ಆಗಿರ್ತಾರೆ. ಸಾವಿರಾರು ಜನರಿಗೆ ವಂಚನೆ ಮಾಡಿರುವಂತ ಖತರ್ನಾಕ್ ಲೇಡಿ ಇದೀಗ ಈ ಪ್ರಕರಣ ಬೆಳಕಿಗೆ ಬಂದಿರುವಂತದ್ದು. ವಿವಿಧ ಪೊಲೀಸ್ ಠಾಣೆಗಳಲ್ಲಿ ಚೆಕ್ ಬೌನ್ಸ್ ಪ್ರಕರಣ ಕೂಡ ದಾಖಲಾಗಿದೆ. ನೀವು ನೋಡ್ತಿದ್ದೀರಾ ದೃಶ್ಯಾವಳಿಗಳಲ್ಲಿ ಈಕೆಯ 8 ಮದುವೆ ಆಗಿರ್ತಾಳೆ. ಈಕೆ ಮದುವೆ ಆಗಿರುವಂತಹ ಗಂಡಸರೇ ಇವಳ ಟಾರ್ಗೆಟ್ ಕೂಡ ಆಗಿರ್ತಾರೆ. ಜೆಡಿಎಸ್ ಸಾಧ್ಯದಕ್ಕೆ ಇವಳು ಜೆಡಿಎಸ್ ರಾಜ್ಯ ಮೈನಾರಿಟಿ ಘಟಕದ ಕಾರ್ಯಾಧ್ಯಕ್ಷ ಕೂಡ ಆಗಿರ್ತಾಳೆ. ಈಕೆಯ ಒಂದು ಕಳ್ಳಾಟ ಇದೀಗ ಬಟಾ ಬಯಲಾಗ್ತಾ ಇದೆ. ಉಡುಪಿ ನಿವಾಸಿಯಾದಂತ ತಬೂಸುಮ್ ತಾಜ್ ಅವಳ ಒಂದು ಕಳ್ಳಾಟ ಬಯಲಾಗ್ತಾ ಇದೆ. ವಿಜಯನಗರ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಇವಳು ಕೈಚಳಕವನ್ನ ತೋರಿಸಿದ್ದಾಳೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 8 ಮದುವೆಯನ್ನ ಆಗಿರುವಂತದ್ದು. ಮೈನಾರಿಟಿ ಲೋನ್ ಕೊಡಿಸ್ತೀನಿ ಅಂತ ಹೇಳಿ ಎಲ್ಲರಿಗೂ ಸಹ ಪಂಗನಾಮ ಹಾಕಿರುವಂತದ್ದು. ಜೆಡಿಎಸ್ ರಾಜ್ಯ ಮೈನಾರಿಟಿ ಘಟಕದ ಕಾರ್ಯಾಧ್ಯಕ್ಷೆ ಒಬ್ಬಳು ಹಲವು ಜನರಿಗೆ ವಂಚಿಸಿರುವಂತಹ ಘಟನೆ ವಿಜಯನಗರ ಜಿಲ್ಲೆಯಲ್ಲಿ ನಡೆದಿರುವಂತದ್ದು. ಇದೀಗ ಉಡುಪಿಯ ನಿವಾಸಿ ತಬೂಸುಮ್ ತಾಜ್ ಎಂಬ ಮಹಿಳೆ 8 ಜನರೊಂದಿಗೆ ಮದುವೆ ಆಗಿ ವಂಚಿಸಿರುವ ದಾಖಲಾತಿ ಕೂಡ ದೊರೆತಾ ಇದೆ. ಮದುವೆಯನ್ನೇ ಇವಳು ಒಂದು ಬಿಸ್ನೆಸ್ ಮಾಡ್ಕೊಂಡ್ ಬಿಟ್ಟಿದ್ದಾಳೆ ಅನ್ನೋ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಖತರ್ನಾಕ್ ಲೇಡಿ ಇವಾಗ ಮದುವೆ ಆಗಿರುವಂತ ಗಂಡಸರನ್ನೇ ಟಾರ್ಗೆಟ್ ಮಾಡ್ಕೊಳ್ತಾ ಇದ್ಲು. ಮುದ್ರಾ ಲೋನ್, ಸರ್ಕಾರಿ ನೌಕರಿ, ಮೈನಾರಿಟಿ ಲೋನ್, ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೊಡಿಸ್ತೀನಿ, ಆಫೀಸ್ ಓಪನ್ ಮಾಡ್ತೀನಿ, ಹಾಗೆ ಹೇಗೆ ಅಂತ ಒಂದಷ್ಟು ಕತೆ ಕಟ್ಟಿ 18 ವರ್ಷದಿಂದ ಬಿಸ್ನೆಸ್ ಅನ್ನ ಮಾಡ್ಕೊಂಡು ಬರ್ತಾ ಇದ್ದಾಳೆ. ಯುಟಿ ಖಾದರ್ ಬಳಿ ಬ್ಲಾಕ್ ಮನಿ ಇದೆ, ಅದನ್ನ ವೈಟ್ ಮಾಡಲಿಕ್ಕೆ ಈ ಬಿಸ್ನೆಸ್ ಮಾಡ್ತಾ ಇದ್ದೀವಿ ಅಂತ ಭರವಸೆಯನ್ನು ಸಹ ಇವಳೇ ನೀಡ್ತಾ ಇದ್ಲು. ಇದೀಗ ತುಮಕೂರು, ಭದ್ರಾವತಿ, ಉಡುಪಿ ಸೇರಿದಂತೆ ವಿಜಯನಗರ ಜಿಲ್ಲೆಯ ಹಡಗಲಿ, ಹೊಸಪೇಟೆ ಬಡಾವಣೆ ಅಲ್ಲಿ ಒಂದಷ್ಟು ರೂರಲ್ ನಲ್ಲಿ ಚೆಕ್ ಬೌನ್ಸ್ ಪ್ರಕರಣ ಕೂಡ ದಾಖಲಾಗಿದೆ ಈಕೆ ಮೇಲೆ. ಇದೀಗ 1 ಕೋಟಿ ನಿಮ್ಗೆ ಲೋನ್ ಬೇಕು ಅಂತ ಹೇಳಿದ್ರೆ ನನಗೆ 15 ಲಕ್ಷ ಕೊಡ್ಬೇಕು, 10 ದಿನದಲ್ಲಿ ನಿಮ್ಗೆ 1 ಕೋಟಿ ಲೋನ್ ಅನ್ನ ಕೊಡಿಸ್ತೀನಿ ಅಂತ ಹೇಳಿ ಭರವಸೆಯನ್ನ ನೀಡಿ ವಂಚನೆ ಮಾಡ್ತಾ ಇದ್ಲು ಅನ್ನೋ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಕೆಳಗಡೆ फेस तुम्हारा बयाना, तुम्हारा कौन है यहाँ, सब भी होना मुझे इसमें होना मंजे नोड़ी नहीं क्या नहीं, ये होना 2 साल से होना। मैं 2 साल से तुम्हें जख मारने जा रहा। हाँ रान का बच्चा, हाँ आ तू सामने भाभी बात कर। ನೀವು ನೋಡ್ತಿದ್ರ ದೃಶ್ಯಾವಳಿಗಳಲ್ಲಿ ಈಕೆ 1 ಕೋಟಿ ನಿಮ್ಗೆ ಕೊಡಿಸ್ತೀನಿ, ಲೋನ್ ಕೊಡಿಸ್ತೀನಿ, ನನಗೆ 15 ಲಕ್ಷ ಕೊಡ್ಬೇಕು, ನಿಮ್ಗೆ 10 ದಿನದಲ್ಲಿ ಲೋನ್ ಕೊಡಿಸ್ತೀನಿ ಅಂತ ಒಂದಷ್ಟು ಭರವಸೆಯನ್ನ ನೀಡಿ ಮದುವೆ ಆಗಿರುವಂತಹ ಗಂಡಸರನ್ನೇ ಟಾರ್ಗೆಟ್ ಮಾಡ್ಕೊಂಡು ಇದುವರೆಗೂ 8 ಮದುವೆಗಳನ್ನ ಹಾಕಿ ಮೋಸ ಮಾಡಿದ್ದಾಳೆ. ಸಾಲದಕ್ಕೆ ಇವಳು ಮೈನಾರಿಟಿ ಲೋನ್ ಕೊಡಿಸ್ತೀನಿ ಅಂತ ಹೇಳಿ ರಾಜ್ಯಾದ್ಯಂತ 38 ಕೋಟಿ ರೂಪಾಯಿಗೂ ಅಧಿಕ ಪಂಗುನಾಮ ಹಾಕಿ ಸಾವಿರಾರು ಜನರಿಗೆ ಮಹಾ ಮೋಸ ಮಾಡಿದ್ದಾಳೆ ಅನ್ನೋ ಒಂದು ಆರೋಪ ಕೇಳಿ ಬರ್ತಾ ಇದೆ.
ಈಕೆ ಏನು ನಾರ್ಮಲ್ ಪರ್ಸನ್ ಕೂಡ ಅಲ್ಲ, ಜೆಡಿಎಸ್ ಅಲ್ಪಸಂಖ್ಯಾತರ ರಾಜ್ಯ ಘಟಕದ ಕಾರ್ಯಾಧ್ಯಕ್ಷೆ ಆಗಿರ್ತಾಳೆ ಕೂಡ. ಇದೀಗ ಇವಳ ಒಂದು ಕರಾಳ ಮುಖವಾಡ ಬಯಲಾಗ್ತಾ ಇದೆ. ಏನು ಈಕೆ ಕಾರ್ಯಾಧ್ಯಕ್ಷೆ ಕೂಡ ಆಗಿರ್ತಾಳೆ. ಇದೀಗ ಮದುವೆಯನ್ನೇ ಬಿಸ್ನೆಸ್ ಮಾಡ್ಕೊಂಡಿರೋ ಈಕೆ ಒಂದಷ್ಟು ಮದುವೆಯಾದ ಗಂಡಸರನ್ನ ಟಾರ್ಗೆಟ್ ಮಾಡ್ಕೊಂಡು ಅವರ ಹತ್ರ ಬೇಕಾದಂಗೆ ಹಣವನ್ನ ವಸೂಲಿ ಮಾಡಿ 38 ಕೋಟಿಗೂ ಒಂದಷ್ಟು ಮೋಸ ಮಾಡಿ ಯಾರಿಗೂ ಸಹ ಒಂದಷ್ಟು ಎಷ್ಟೋ ಜನಕ್ಕೆ ಪಂಗನಾಮ ಆಗ್ತಾ ಇದ್ದಾಳೆ. ಏನು ಉಡುಪಿ ಜಿಲ್ಲೆಯ ತಬುಸುಮ್ ತಾಜ್ 40 ವರ್ಷದ ಮಹಿಳೆ ಅಂತ ಕೂಡ ಗೊತ್ತಾಗ್ತಾ ಇದೆ. ಒಟ್ಟಾರೆಯಾಗಿ 8 ಜನರೊಂದಿಗೆ ಮದುವೆ ಆಗಿರೋ ದಾಖಲಾತಿ ಕೂಡ ಇದೆ. ಈಗ ದಾಖಲಾತಿ ಇಲ್ಲದೆ ಮದುವೆ ಎಷ್ಟೋ ಆಗಿದ್ದಾಳೆ ಅನ್ನೋ ಕೂಡ ಅನುಮಾನ ಕೂಡ ವ್ಯಕ್ತ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಈಕೆ ಮದುವೆಯನ್ನೇ ಒಂದಷ್ಟು ಬಿಸ್ನೆಸ್ ಮಾಡ್ಕೊಂಡಿದ್ದಾಳೆ. ದಾಖಲಾತಿ ಮಾಡ್ಕೊಂಡು ಮದುವೆ ಆಗಿರೋದೇ 8 ಅನ್ನೋದಾದ್ರೆ ಅಲ್ಲಿ ಸರ್ವೇ ಸಾಮಾನ್ಯ ಈ ತರ ದಾಖಲಾತಿ ಇಲ್ಲದಂತೆ ಎಷ್ಟು ಮದುವೆ ಆಗಿದ್ದಾಳು, ಇನ್ನು ಎಷ್ಟೋ ಅಮಾಯಕರ ಒಂದು ಜೀವನದಲ್ಲಿ ಈ ತರ ಆಟ ಆಡಿದ್ದಾಳೆ ಅನ್ನೋದು ಇದೀಗ ತನಿಖೆ ಅಷ್ಟೇ ಹೊರ ಬರಬೇಕಾಗಿದೆ. ಹಾಗಿದ್ರೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ವರದಿಗಾರರಾದಂತಹ ಬಸವರಾಜು ನೇರ ಸಂಪರ್ಕದಲ್ಲಿ ನನ್ನೊಟ್ಟಿಗಿದ್ದಾರೆ. ಬಸವರಾಜ್, ಏನ್ ಹೇಳು ಕತೆ? ಒಂದಲ್ಲ ಎರಡಲ್ಲ 8 ಮದುವೆ ಆಗಿದ್ದಾಳೆ, ಇದ್ರ ಬಗ್ಗೆ ಏನಾದ್ರು ಅಪ್ಡೇಟ್ಸ್ ಇದೆಯಾ? ಎಸ್ ರಾಧಿಕಾ, ಇವತ್ತು ಏನಾಗಿದೆ ಅಂತಂದ್ರೆ ನಿನ್ನೆ ಸದ್ಯದಲ್ಲೇ ಬೆಳಕಿಗೆ ಬಂದಿರೋ ಒಂದು ಪ್ರಕರಣ ದಾಖಲಾಗಿದೆ. 8 ಮಂದಿ ಮದುವೆಯಾಗಿರ್ತಕ್ಕಂಥ JDS ಕಾರ್ಯಕರ್ತೆ ಇವತ್ತು ಪೊಲೀಸರ ಬಲೆಗೆ ಬಿದ್ದಿದ್ದಾಳೆ ಅಂತ ಹೇಳ್ಬೋದು. ಈಕೆ ವಂಚಿಸಿದ ಹಣ 35 ಕೋಟಿಗಿಂತ ಹೆಚ್ಚಾಗಿದೆ. ಅಲ್ಲಲ್ಲೂ ಪೊಲೀಸ್ ಸ್ಟೇಷನ್ಗಳಲ್ಲೂ ಈ ಪ್ರಕರಣ ದಾಖಲಾಗಿದ್ದು, ಈಕೆ ನೀಡಿರ್ತಕ್ಕಂಥ ಚೆಕ್ ಬೌನ್ಸ್ಗಳು ಸ್ಟೇಷನ್ ಅಲ್ಲಿ ದಾಖಲಾಗಿದೆ ಕೇಸ್ಗಳು. 8 ಗಂಡಂದಿರ ಮುದ್ದಿನ ಹೆಂಡತಿ ಅಂತಂದೇ ಹೇಳ್ಬೋದು. ಈಕೆ ಮಾಡ್ತಿರುವ ಯಾವ ತರ ಬಿಸ್ನೆಸ್ ಅಂತಂದ್ರೆ ಮದುವೆ ಆದ ಗಂಡಸರನ್ನೇ ಈಕೆ ಟಾರ್ಗೆಟ್ ಮಾಡುವಂತ ಸ್ಥಿತಿ ಉಂಟಾಗಿದೆ. ಜೊತೆಗೆ ಯುಟಿ ಖಾದರ್ ಅವರ ಬ್ಲಾಕ್ ಮನಿ ವೈಟ್ ಮನಿ ಮಾಡ್ತೇವೆ ಅಂತಂದೇಳಿ ಜನರಿಗೆ ಮೋಸವನ್ನು ಮಾಡ್ತಿರುವುದು ಕಂಡು ಬಂದಿದೆ ರಾಧಿಕಾ. ಬಸವರಾಜ್, ಇವಳ ಒಂದು ಪ್ರಕರಣ ಹೇಗೆ ಬೆಳಕಿಗೆ ಬಂತು? ರಾಧಿಕಾ, ಈಕೆ ಕಳೆದ 18 ವರ್ಷಗಳಿಂದ ಹೊಸಪೇಟೆ, ಹಡಗಲಿ ಹಾಗೂ ಉಡುಪಿ, ತುಮಕೂರು ಈ ತರ ಎಲ್ಲ ಆಫೀಸ್ ಮಾಡಿಕೊಂಡು ಒಂದು ಬಿಸ್ನೆಸ್ ತರ ಮಾಡುವಂತ ಒಂದು ಕೆಲಸ ನಡೆಸ್ತಾ ಇರ್ತಾರೆ. ಇದು ಚೆಕ್ ಬೌನ್ಸ್ ಗಳಿಂದ ಗೊತ್ತಾಗ್ತಾ ಇದ್ದು ಪೊಲೀಸರ ತನಿಖೆಯಿಂದ ಈಗ ಕಂಡು ಬಂದಿದೆ. 6ನೇ ಗಂಡ ಈಗ ಪೊಲೀಸ್ ಮೊರೆ ಹೋಗಿದ್ದು ಈಕೆಯ ವಿರುದ್ಧ ಪ್ರಕರಣ ದಾಖಲಾಗಿದೆ ಅಂತಂದೇ ಹೇಳ್ಬೋದು ರಾಧಿಕಾ. ಇವಳು ವಿಜಯನಗರ ಸೇರಿದಂತೆ ಇನ್ನ ಎಷ್ಟು ಜಿಲ್ಲೆಗಳಲ್ಲಿ ಈ ತರ ಕೈಚಳಕ ತೋರಿಸಿದ್ದಾಳೆ ಬಸವರಾಜ್? ಎಸ್ ರಾಧಿಕಾ, ಈಕೆ ಕೈ ಚಳಕ ತೋರಿಸುವುದು ವಿಜಯನಗರ, ಉಡುಪಿ, ತುಮಕೂರು ಇನ್ನು ಹಲವು ಭಾಗಗಳಲ್ಲಿ 35 ಕೋಟಿಗಿಂತಲೂ ಹೆಚ್ಚು ಹಣವನ್ನ ಈಕಿ ಜನರಿಗೆ ದೋಖ ಮಾಡಿದ್ದಾಳೆ ಅಂತಂದೇ ಹೇಳ್ಬೋದು ರಾಧಿಕಾ. ಅಲ್ಲ, ಇವಳು ಸಾಯುವುದಕ್ಕೆ ಏನು JDS ರಾಜ್ಯ ಮೈನಾರಿಟಿಯ ಕಾರ್ಯಾಧ್ಯಕ್ಷ ಕೂಡ ಆಗಿರ್ತಾರೆ. ಇದೆಲ್ಲ ಬೇಕಿತ್ತ ಇವ್ರಿಗೆ ಅಂತ? ಹೌದು ರಾಧಿಕಾ, ಈಗ ದುಡ್ಡು ಮಾಡುವ ಒಂದು ಕಾರ್ಯದಲ್ಲಿ ಈಕೆ ಜನರಿಗೆ ಎಷ್ಟು ಮೋಸ ಮಾಡ್ತಾ ಇದ್ದಾಳೆ ಅಂತಂದ್ರೆ ಎದ್ದು ಕಾಣಿಸ್ತಾ ಇದೆ ರಾಧಿಕಾ. ಏಕೆಂದ್ರೆ ಕನಿಷ್ಠ 35 ಕೋಟಿ ರೂಪಾಯಿ ಸಾರ್ವಜನಿಕರಿಗೆ ವಂಚನೆ ಮಾಡುವುದು ಕಂಡು ಬರ್ತಾ ಇದೆ. ಸಾರ್ವಜನಿಕರ ನೌಕರಿಗಳ ಒಂದು ಸಂಘವನ್ನು ತೆಗೆದುಕೊಂಡು ಈಗ ಒಂದು 8 ವರ್ಷದಿಂದ ಆಫೀಸ್ ಅನ್ನು ಮಾಡ್ಕೊಂಡಿರ್ತಾಳೆ. ಆ ಆಫೀಸ್ ನಲ್ಲಿ ಸ್ಕಾಲರ್ಶಿಪ್ ಆಗಿರ್ಬೋದು, ಆಮೇಲೆ ಮೈನಾರಿಟಿ ಲೋನ್ ಆಗಿರ್ಬೋದು, ಇನ್ನು ಹಲವು ಲೋನ್ಗಳನ್ನು ಕೊಡಿಸುತ್ತೇವೆ, 1 ಕೋಟಿ ನಾವು ಕೊಡ್ತೀವಿ, ಮೊದಲೇ 15 ಲಕ್ಷ ನೀವು ನಮಗೆ ಪೇ ಮಾಡಬೇಕು, 10 ದಿನಗಳಲ್ಲಿ 15 ಲಕ್ಷ ಪೇ ಮಾಡಿದ ನಂತರ 1 ಕೋಟಿ ಹಣವನ್ನ ನೀಡ್ತೇವೆ ಅಂತಂದೇಳಿ ಸುಳ್ಳು ಹೇಳಿಕೆ ಕೊಟ್ಟು ಜನರನ್ನ ವಂಚಿಸುವಲ್ಲಿ ಮುಂದಾಗಿರ್ತಾಳೆ ಅಂತಂದೇ ಹೇಳ್ಬೋದು ರಾಧಿಕಾ. ಇದೀಗ ವಿರುದ್ಧ ಪೊಲೀಸರು ಕ್ರಮ ಕೈಗೊಂಡಿದ್ದಾರಾ ಅಂತ? ಹೌದು ರಾಧಿಕಾ, ಈಗಾಗಲೇ ವಿಜಯನಗರ ಜಿಲ್ಲೆಯಲ್ಲಿ ಒಂದು ಠಾಣೆಯಲ್ಲಿ ಚೆಕ್ ಬೌನ್ಸ್ ಕಂಡು ಬಂದಿದೆ. ಆದ್ದರಿಂದ ಈಗ ವಿಜಯನಗರ ಜಿಲ್ಲೆಯ ಪೊಲೀಸರು ಈಗ ಈಕೆಗೆ ಬಲೆ ಬೀಸಿದ್ದಾರೆ ಅಂತಂದೇ ಹೇಳ್ಬೋದು. ಈಕೆ ಮಾಡಿರ್ತಕ್ಕಂಥ ಪ್ರಕರಣಗಳು ಎಲ್ಲ ಹೊರಬೀಳ್ತಾ ಇದೆ ಅಂತಂದೇ ಹೇಳ್ಬೋದು ರಾಧಿಕಾ. ಇಲ್ಲಿ ಮುಖ್ಯವಾಗಿ ನೋಡೋದಾದ್ರೆ ಮದುವೆಯಾದ ಗಂಡಸರನ್ನ ಈಕೆ ಟಾರ್ಗೆಟ್ ಮಾಡ್ತಾ ಇರ್ತಾಳೆ. ಇದ್ರ ದುರುದ್ದೇಶ ಏನಿರ್ಬೋದು ಹಾಗಾದ್ರೆ?
ಹೌದು ರಾಧಿಕಾ, ಈಕಿ 8 ಜನರನ್ನ ಮೂಲಕ ಈಕೆ ಗಂಡಸಿನ ಒಂದು ಮುದ್ದಿನ ಹೆಂಡತಿಯಾಗಿ ಬರೀ ಮದುವೆ ಆದವರನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಏಕೆಂದ್ರೆ ಮದುವೆ ಆದವರಿಂದ ಈಕೆ ಬಿಸ್ನೆಸ್ ಮುಂದೋಗುತ್ತೆ ಅಂತಂದೇಳಿ ಯಾವ್ದೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಈ ಕೆಲಸವನ್ನ ಮಾಡ್ತಾ ಇದ್ದಾಳೆ ಅಂತಂದೇ ಹೇಳ್ಬೋದು ರಾಧಿಕಾ. ಒಟ್ಟಾರೆಯಾಗಿ ಇದೀಗ ಈ ಒಂದು ಆರೋಪ ಬೆಳಕಿಗೆ ಬಂದಿರುವಂತದ್ದು. ಈಗ ಇವಳ ಬಗ್ಗೆ ಇಷ್ಟೆಲ್ಲ ಮೋಸ ಮಾಡಿದ್ದಾಳೆ, 38 ಕೋಟಿ ರೂಪಾಯಿ, ಇದನ್ನೆಲ್ಲ ಒಂದಷ್ಟು ವಸೂಲಿ ಮಾಡುವ ಕೆಲಸ ಆಗುತ್ತಾ? ಇದ್ರ ಬಗ್ಗೆ ಏನ್ ಹೇಳ್ತಾರೆ ಪೊಲೀಸರು? ಹೌದು ರಾಧಿಕಾ, ಈಗಾಗಲೇ ತನಿಖೆ ಶುರುವಾಗಿದ್ದು ಈಕೆ ಜನರಿಗೆ ಮೋಸ ಮಾಡುವುದು ಯಾವ ರೀತಿ ಅಂತಂದ್ರೆ, ಯುಟಿ ಖಾದರ್ ಬ್ಲಾಕ್ ಮನಿ ನನ್ನ ಹತ್ರ ಇದೆ, ಆ ಬ್ಲಾಕ್ ಮನಿನ ವೈಟ್ ಮನಿ ಮಾಡುವುದಕ್ಕೋಸ್ಕರ ಈ ಬಿಸ್ನೆಸ್ ಅನ್ನು ಶುರು ಮಾಡಿದ್ದೇವೆ. ಅದಕ್ಕೋಸ್ಕರ ನಾವು ನಿಮಗೆ 1 ಕೋಟಿ ಕೊಡ್ತೇವೆ, ನೀವು ಮೊದಲಿಗೆ 15 ಲಕ್ಷವನ್ನ ನಮ್ಮ ಖಾತೆಗೆ ಹಣ ಜಮಾ ಮಾಡಿದ್ರೆ ನಿಮಗೆ 1 ಕೋಟಿ ರೂಪಾಯಿ ಕೊಡ್ತೇವೆ ಅಂತಂದೇಳಿ ಮೋಸ ವಂಚನೆ ಮಾಡಿರ್ತಾರೆ. ಆಮೇಲೆ ಈಕೆ ಕೊಟ್ಟಿರ್ತಕ್ಕಂತ ಚೆಕ್ಗಳು ಎಲ್ಲ ಪೊಲೀಸ್ ಠಾಣೆಗಳಲ್ಲೂ ಬೌನ್ಸ್ಗಳು ಆಗ್ತಾ ಬರ್ತಾ ಇದಾವೆ. ಏಕೆ ಅಂದ್ರೆ ಈಕೆ ನೀಡಿರ್ತಕ್ಕಂತ ಒಂದು ಚೆಕ್ಗಳು ಅದರಲ್ಲಿ ಖಾತೆಯಲ್ಲಿ 1 ರೂಪಾಯಿ ಸಹ ಹಣ ಇರುವುದಿಲ್ಲ, ಅದು ಚೆಕ್ ಬೌನ್ಸ್ ಆಗ್ತಾ ಬರುತ್ತೆ. ಆದ್ದರಿಂದ ಈಕೆ ಮಾಡಿರ್ತಕ್ಕಂತ ವಂಚನೆ ಸಾರ್ವಜನಿಕರಿಗೆ ಬಹಳ ಗಾಬರಿಯನ್ನು ಉಂಟು ಮಾಡಿದೆ. ಇನ್ನು ಹಲವಾರು ಜಿಲ್ಲೆಗಳಲ್ಲಿ ಈಕೆ ಕೈಚಳಕ ತೋರಿಸಿ ಈಗ ಮತ್ತೆ ಹೊಸಪೇಟೆ ಜಿಲ್ಲೆಯಲ್ಲಿ ಈ ಪ್ರಕರಣ ಎದ್ದು ಕಂಡು ಬರ್ತಾ ಇದೆ ಅಂತಂದೇ ಹೇಳಬಹುದು ರಾಧಿಕಾ. ಅಲ್ಲೇ ಇವಳು ದಾಖಲಾತಿ ಇಟ್ಕೊಂಡೆ 8 ಮದುವೆ ಆಗಿದ್ದಾಳೆ ಅಂದ್ರೆ ದಾಖಲಾತಿ ಇಲ್ಲದಂತೆ ಇನ್ನ ಎಷ್ಟು ಮದುವೆ ಆಗಿದ್ದಾಳೆ ಅನ್ನೋ ಅನುಮಾನ ಕೂಡ ಹೆಚ್ಚಾಗ್ತಾ ಇದೆ ಅಲ್ವಾ? ಹೌದು ರಾಧಿಕಾ, ಈಗ ನಾವು ನೋಡ್ತಿದ್ದಂಗೆ 8 ಮದುವೆ ಆಗಿರ್ತಕ್ಕಂಥ 1-2 ಮದುವೆ ಆಗಿರ್ತೋ ಒಂದು ಸಾಮಾನ್ಯ ಜನರು ಕಷ್ಟದಲ್ಲಿ ಜೀವನ ಮಾಡ್ಬೇಕಾಗಿರ್ತ ಒಂದು ಪರಿಸ್ಥಿತಿ ಕಂಡು ಬರ್ತಾ ಇದೆ. ಹೀಗೆ 8 ಮದುವೆ ಆಗಿರ್ತಕ್ಕಂಥ ಗಂಡಸರಿಗೆ ಬಲೆ ಬೀಸಿದ್ದಾಳೆ ಅಂತಂದ್ರೆ ಈ ಮಹಿಳೆಯ ಚಾತುರ್ಯತೆ ತುಂಬಾ ಅತಿವಾಗಿದೆ ಅಂತಂದೇ ಹೇಳ್ಬೋದು. ಇದರಿಂದ ಬಹಳ ದೊಡ್ಡವರ ಕೈವಾಡ ಹಾಗೂ ಈಕೆ ಮಾಡಿರ್ತಕ್ಕಂಥ ಒಂದು ಕೋಟಿಗಟ್ಟಲೆ ಲಪಡ ಈಗ ಬೆಳಕಿಗೆ ಬಂದಿದೆ ಅಂತಂದೇ ಹೇಳ್ಬೋದು ರಾಧಿಕಾ. ತಮ್ಮೆಲ್ಲ ಮಾಹಿತಿಗಾಗಿ ಎಫ್ಎನೋ ಇಮೇಜ್ ಮುಸ್ಕಾನ್ ಬಿಲ್ಡಿಂಗ್ ರೆಸಿಡೆಂಟ್ ಹೋಟೆಲ್ ಸರ್ವಿಸ್ ಬಳಿ ಸ್ಟ್ಯಾಂಡ್ ಉಡುಪಿ ಜೆಡಿಎಸ್ ರಾಜ್ಯ ಮೈನಾರಿಟಿ ಘಟಕದ ಕಾರ್ಯಾಧ್ಯಕ್ಷೆ ಹೀನಾ ಎಂಟರ್ಪ್ರೈಸಸ್ ಅಂತ ಹೇಳಿ ಒಂದಷ್ಟು ಆಫೀಸ್ ಅನ್ನ ಮಾಡ್ಕೊಂಡಿದ್ದಾಳೆ. ಇದೀಗ ಇದರಲ್ಲಿ ಮುದ್ರಾ ಲೋನ್, ಸರ್ಕಾರಿ ನೌಕರಿ, ಮೈನಾರಿಟಿ ಲೋನ್, ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೊಡಿಸ್ತೀನಿ ಅಂತ ಹೇಳಿ ಆಫೀಸ್ ಅನ್ನ ಓಪನ್ ಮಾಡ್ಕೊಂಡು 18 ವರ್ಷದಿಂದ ಈಕೆ ಬಿಸ್ನೆಸ್ ಮಾಡ್ಕೊಂಡು ಬರ್ತಾ ಇದ್ದಾಳೆ. ಇಲ್ಲಿ ಏನ್ ಹೇಳ್ತಾ ಇದ್ದಾಳೆ ಅಂತ ಹೇಳಿದ್ರೆ, ಯುಟಿ ಖಾದರ್ ಬಳಿ ಬ್ಲಾಕ್ ಮನಿ ಇದೆ, ಅದನ್ನ ನಾನು ವೈಟ್ ಮನಿ ಮಾಡೋದಕ್ಕೆ ಈ ಒಂದು ಬಿಸ್ನೆಸ್ ಅನ್ನ ಮಾಡ್ಕೊಳ್ತಾ ಇದ್ದೀನಿ ಅಂತ ಹೇಳಿ ಸುಳ್ಳು ಭರವಸೆಯನ್ನ ನೀಡಿ 1 ಕೋಟಿ ನಿಮ್ಗೆ ಲೋನ್ ಬೇಕು ಅಂತ ಹೇಳಿದ್ರೆ ನನಗೆ 15 ಲಕ್ಷ ಕೊಟ್ಬಿಟ್ಟು ನೀವು ಪಂಗನಾಮ ಹಾಕೊಳ್ಳಿ ಅಂತ ಹೇಳ್ತಾ ಇದ್ದಾಳೆ. ಅದನ್ನ ನಂಬಿದ ಜನರು 10 ದಿನದಲ್ಲಿ ನಿನ್ಗೆ ಲೋನ್ ಕೊಡಿಸಲಾಗುತ್ತೆ ಹಾಗೆ ಹೀಗೆ ಅಂತ ಹೇಳಿ ಕಿವಿ ಮೇಲೆ ಚೆನ್ನಾಗಿ ಹೂ ಇಡ್ಸಿದಾಳೆ. ಇದೇ ರೀತಿ ರಾಜ್ಯಾದ್ಯಂತ 38 ಕೋಟಿ ರೂಪಾಯಿಗೂ ಅಧಿಕ ಪಂಗನಾಮ ಹಾಕಿ ಸಾವಿರಾರು ಜನರಿಗೆ ಮಹಾ ಮೋಸ ಮಾಡಿಕೊಂಡು ಆರಾಮಾಗಿದ್ದಾಳೆ. ತುಮಕೂರು, ಭದ್ರಾವತಿ, ಶಿವಮೊಗ್ಗ, ಮಂಗಳೂರು, ಉಡುಪಿ, ಮಣಿಪಾಲ, ಕಾಪು, ವಿಜಯನಗರ ಜಿಲ್ಲೆಯ ಹಡಗಲಿ, ಹೊಸಪೇಟೆ, ಬಡಾವಣೆ, ಈಗ ಹೊಸಪೇಟೆಯ ಒಂದು ಶಹರ ಠಾಣೆ ರೂರಲ್ ನಲ್ಲಿ ಕೂಡ ಚೆಕ್ ಬೌನ್ಸ್ ಪ್ರಕರಣ ದಾಖಲಾಗಿದೆ. ಅದು 2022ರಲ್ಲಿ 4 ತಿಂಗಳಲ್ಲಿ ಈ ಒಂದು ಇಷ್ಟು ಜಿಲ್ಲೆಗಳಲ್ಲಿ ಚೆಕ್ ಬೌನ್ಸ್ ಪ್ರಕರಣ ಕೂಡ ದಾಖಲಾಗಿದೆ. ಇನ್ನು ಹಡಗಲಿ ಭಾಗದಲ್ಲಿ 3 ಕೋಟಿ ಲೋನ್ ಕೊಡಿಸ್ತೀನಿ ಅಂತ ಹೇಳಿ ವಂಚನೆ ಕೂಡ ಮಾಡಿದ್ದಾಳೆ. ಲಕ್ಷಕ್ಕೂ ಅಧಿಕ ಹಣ ಪಂಗನಾಮ ಹಾಕಿದ್ದಾಳೆ. ಆನ್ಲೈನ್ ಪೇಮೆಂಟ್ ಮಾಡಿಸ್ಕೊಂಡು ಬಾಂಡ್ ಬರ್ದ್ ಕೊಡ್ತೀನಿ ಅಂತ ಹೇಳಿ ಅದಾದ್ಮೇಲೆ ಚೆಕ್ ಬೌನ್ಸ್ ಮಾಡ್ತಾಳೆ. ಕ್ರಿಮಿನಲ್ ಲಾಯರ್ ಇಟ್ಕೊಂಡು ದುಡ್ಡನ್ನ ವಾಪಸ್ ಕೇಳೋರಿಗೆ ಕೇಸ್ ಹಾಕುವ ಭಯ ಕೂಡ ಹುಟ್ಟಿಸೋದೇ ಇವಳ ಒಂದು ಬಿಸ್ನೆಸ್ ಆಗ್ಬಿಟ್ಟಿದೆ. ಏನಾದ್ರು ದುಡ್ಡು ಕೊಟ್ಟಿರ್ತಾರೆ, ವಾಪಸ್ ಕೇಳಿದ್ರೆ ನಿನ್ ಮೇಲೆ ಕ್ರಿಮಿನಲ್ ಕೇಸ್ ಹಾಕ್ತೀನಿ, ಅದಾಗ್ತೀನಿ, ನಾನು ಆ ಒಂದು ಅಧ್ಯಕ್ಷ, ಈ ತರ ಒಂದು ಅವರ ಏನು ಸ್ವಲ್ಪ ಅಧಿಕಾರವನ್ನು ಸಹ ದುರುಪಯೋಗ ಮಾಡಿಕೊಂಡು ಸಾವಿರಾರು ಜನರಿಗೆ ಪಂಗನಾಮ ಹಾಕಿರುವಂತದ್ದು. ಏನು ಈ ಒಂದು ತಬೋಸಂ ರಿಯಲ್ ಸ್ಟೋರಿ ತಿಳಿದಂತ ಗಂಡನ ಮೇಲೆ ಅವಳು ಕೂಡ ತಿರುಗಿ ಬಿದ್ದು, ನಾನು ಗರ್ಭಿಣಿ, ನನ್ನ ಮೇಲೆ ನೀನು ಹಲ್ಲೆ ಮಾಡಿ ಮನೆಯಲ್ಲಿನ ಹಣ ಒಡವೆಗಳನ್ನ ಕದ್ದಿದ್ದೀಯಾ ಅಂತ ಹೇಳಿ ನಾನು ಕಂಪ್ಲೇಂಟ್ ಕೂಡ ದಾಖಲು ಮಾಡಿದ್ದಾಳಂತೆ. 6ನೇ ಗಂಡ ಜಿ ರಾಜಾ ಹುಸೇನ್ ಅವರು ಮರಳಿ ಗಂಭೀರಂ ಕೂಡ ಆರೋಪವನ್ನ ಮಾಡ್ತಾ ಇದ್ದಾರೆ.
ಇಲ್ಲಿ ನಾವು ನೋಡೋದ್ರಾದ್ರೆ ಈಕೆಗೆ ಬರೀ ಹಣ ಮಾತ್ರ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ಒಂದಷ್ಟು 8 ಜನರನ್ನ ಮದುವೆ ಆಗಿದ್ದಾಳೆ. ಅವ್ರ ಹತ್ರ ಕೂಡ ಒಂದಷ್ಟು ಹಣವನ್ನ ವಸೂಲಿ ಮಾಡ್ಕೊಂಡಿದ್ದಾಳೆ. ಇನ್ನ ಒಂದು ಅವಳೇ ಓನ್ ಆಗಿ ಒಂದು ಆಫೀಸ್ ಅನ್ನ ಕೂಡ ಇಟ್ಕೊಂಡು ವಿದ್ಯಾರ್ಥಿ ಲೋನ್ ಕೊಡಿಸ್ತೀನಿ, ನಿಮ್ಗೆ ಕೋಟಿ ಗಟ್ಟಲೆ ಲೋನ್ ಬೇಕು ಅಂತ ಹೇಳಿದ್ರೆ ನನ್ನ ಕಾಂಟ್ಯಾಕ್ಟ್ ಮಾಡಿ, ಈ ತರ ಒಂದು ಭರವಸೆಯನ್ನ ನೀಡಿ ಯಾರು ನೊಂದಿರ್ತಾರೆ, ಯಾರು ಕಷ್ಟದಲ್ಲಿ ಇರ್ತಾರೆ ಅವ್ರಿಗೆಲ್ಲ ಪಂಗ್ನಾಮ ಹಾಕೊಂಡು ಅವಳು ಮಾತ್ರ ಕೋಟಿ ಹಣವನ್ನ ಸಂಪಾದನೆ ಮಾಡ್ತಾ ಇದ್ದಾಳೆ. ಸದ್ಯಕ್ಕೆ ಇದೀಗ ಇವಳು ಪೊಲೀಸರ ಅತಿಥಿ ಆಗಿದ್ದಾಳೆ. ಮುಂದಿನ ದಿನಗಳಲ್ಲಿ ಯಾವ ರೀತಿ ಅಂದ್ರೆ ಇವಳು ದಾಖಲಾಗಿ 8 ಮದುವೆಗಳನ್ನ ಮಾಡ್ಕೊಂಡಿದ್ದಾಳೆ, ಇನ್ನೂ ಏನಾದ್ರೂ ದಾಖಲಾಗದೆ ಆ ಮದುವೆಯನ್ನ ಮಾಡ್ಕೊಂಡಿದ್ದಾಳ ಅಥವಾ ಇನ್ನು ಎಷ್ಟು ಜನರಿಗೆ ಈ ತರ ಪಂಗನಾಮ ಹಾಕಿದ್ದಾರೆ, ಅವ್ರಿಗೆಲ್ಲ ಆದ್ರೆ ಒಂದಷ್ಟು ಪರಿಹಾರವನ್ನ ನೀಡಬಹುದು. ಅದೆಲ್ಲ ಮುಂದಿನ ತನಿಖೆಯಲ್ಲಿ ತಿಳಿಸಲಾಗುತ್ತೆ. म्हणजे ನೋಡಿ नहीं क्या नहीं ये होना 2 साल से होना, 2 साल से तुम्हें जख्म नहीं जाना। हाँ हाँ आ तू सामने भाभी बात कर। अम्मी उठो, अम्मी उठो है, सब भी है इसका खड़े पर। तू चप्पल उठाती है ना, मैं सब भी है। चुप बैठ, क्या भी गाल देंगे, चुप बैठ, तो वीडियो है ना, चुप बैठ, चुप बैठ। है तेरा, परसों का भी है, आज का भी है, सब भी है तेरा। मिलने को नत्ती मंजे अभी तक ही नहीं। ನಮಗೆ ಅವರಿಗೆ ನಂಗೆ ಹೇಳಿದ್ರು ಫೋನ್ ಮಾಡಿ ನೋಡ್ಲಿಕ್ಕೆ ಇತ್ತಿರ್ಲಿ ಇದ್ರೆ ನಾವು ಬಂದ್ವಿ ಅಷ್ಟೇ. ನೀವು ಲೋನ್ ಮಾಡಿ ಕೊಡ್ತೀರಾ? ನಮ್ದು ನಾವು ಬ್ಯಾಂಕ್ ನಮ್ದು ಲೋನ್ ಇದ್ರೆ ನಾವು ಕೊಡ್ತೀವಿ, ನಮ್ದು ನಿಮ್ದು ಇದಿದ್ರೆ ನಾವು ಕೊಡ್ತೀವಿ ಅಷ್ಟೇ. ಇವರು 2 ವರ್ಷ ಆಯ್ತು ನಮ್ಮ ಇವರ ಹತ್ರ ಎಲ್ಲ ಹಣ ತಗೊಂಡು, ಇಷ್ಟರವರೆಗೆ ಯಾರಿಗೂ ಲೋನ್ ಕೊಟ್ಟಿಲ್ಲ ಎಂತ ಇಲ್ಲ, ಖಾಲಿ ಫ್ರಾಡ್ ಮಾಡ್ತಿದ್ದಾರೆ ಇವರು. 2 ವರ್ಷ ಆಯ್ತು ಇವರು 2 ವರ್ಷ ಆಯ್ತು ಎಲ್ಲರ ಹತ್ರ ಹಣ ತಗೊಂಡಿದ್ದಾರೆ. 1.5 ನನ್ನ ಅಮ್ಮನ ಹತ್ರ 1.5 ಲಕ್ಷ ಸಮಥಿಂಗ್ ತಗೊಂಡಿದ್ದಾರೆ. ಕೆತಮ್ಮಿ ಟೋಟಲ್ 1.5 ಲಕ್ಷ ನಮ್ಮ ಹತ್ರ ತಗೊಂಡಿದ್ದಾರೆ. ನಮ್ದು ಇಡೀ ಫ್ಯಾಮಿಲಿ ಅವರ ಹತ್ರ ತುಂಬಾ ಹಣ ತಗೊಂಡಿದ್ದಾರೆ. ಇಂಥವರು ಲೋನ್ ಮಾಡಿ ಕೊಡ್ತಾರಾ? ಇವರ ಆಫೀಸ್ ನೋಡ್ತಾ ಇದ್ದೀರಾ ನೀವು ದೃಶ್ಯಾವಳಿಗಳಲ್ಲಿ. ಈಕೆ 8 ಮದುವೆಯನ್ನ ದಾಖಲಾಗಿಟ್ಕೊಂಡೆ 8 ಮದುವೆಯನ್ನ ಮಾಡ್ಕೊಂಡಿದ್ದಾಳೆ. ಇನ್ನ ದಾಖಲಾಗದೆ ಇನ್ನ ಎಷ್ಟು ಮದುವೆಯನ್ನ ಮಾಡ್ಕೊಂಡಿದ್ದಾಳೋ ಅದು ನಿಜವಾಗ್ಲೂ ತನಿಖೆ ಮೂಲಕ ಅಷ್ಟೇ ಹೊರಗಡೆ ಬರ್ಬೇಕು. ಆದ್ರೂ ಸಹ ದಿನದಿಂದ ದಿನಕ್ಕೆ ಈ ತರ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ದುಡ್ಡಿನ ಆಸೆಗೋಸ್ಕರ ಏನು 8 ಮದುವೆಯನ್ನ ಆಗಿದ್ದಾಳೆ. ಈ ಒಂದು ಪ್ರಕರಣ ಬೆಳಕಿಗೆ ಬಂದಿದೆ. ಅದಕ್ಕೆ ತಿಳಿದಿರುವಂತದ್ದು ಇದೇ ತರ ಪ್ರಕರಣಗಳು ದುಡ್ಡಿಗಾಗಿ ಒಂದಷ್ಟು ನಮ್ಗೆ ಸಾಲ ಬರುತ್ತೆ, ಆ ಒಂದು ನಿಟ್ಟಿನಲ್ಲಿ ನಮಗೆ ಒಂದಷ್ಟು ಲಂಚ ಬರುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ಎಷ್ಟೋ ಜನ ಈ ತರ ಮೋಸ ಹೋಗ್ತಾ ಇದ್ದಾರೆ, ಕೂಡ ಮೋಸ ಮಾಡ್ತಾ ಇದ್ದಾರೆ. ಆದ್ರೂ ಎಲ್ಲಿ ತನಕ ಅಂತ ಹೇಳಿದ್ರೆ ಮೋಸ ಹೋಗೋರು ಇರೋ ತನಕ ಮೋಸ ಮಾಡೋರು ಇದ್ದೇ ಇರ್ತಾರೆ. ಇದನ್ನ ಜನಗಳು ಯಾಕೆ ಎಚ್ಚೆತ್ಕೊಳ್ತಾ ಇಲ್ಲ, ಇದ್ರ ಬಗ್ಗೆ ಯಾವ ರೀತಿ ಇದನ್ನ ಒಂದಷ್ಟು ತನಿಖೆಗಳು ಆಗ್ತಾ ಇದೆ. ನೀವೇ ನೋಡ್ತಾ ಇದ್ದೀರಾ, ಏನು 18 ವರ್ಷ ಮೇಲ್ಪಟ್ಟ ಯುವಕರು ಕೆಲಸ ಇಲ್ದಂತೆ ಕಳ್ಕೊಂಡಿರ್ತಾರೆ. ಆ ಒಂದು ಪ್ರಕರಣಗಳನ್ನು ಸಹ ನಾವು ನೋಡ್ತಾ ಇದ್ದೀವಿ. ಇದು ಒಂದು ಸೈಡ್ ಬಿಸ್ನೆಸ್ ಆಗಿ ಮಾಡ್ಕೊಳ್ತಾ ಇದ್ದಾರೆ. ಒಂದು ಹುಡುಗಿ 8 ಮದುವೆಯನ್ನಾಗಿ 38 ಕೋಟಿಯನ್ನ ವಂಚನೆ ಮಾಡಿದ್ದಾಳೆ ಅಂತ ಹೇಳಿದ್ರೆ ಈಗಿನ ಒಂದಷ್ಟು ಕಾನೂನಿನ ವ್ಯವಸ್ಥೆ ಹೇಗಿದೆ, ಅವಳು ಯಾವ ಧೈರ್ಯದಲ್ಲಿ ಈ ತರ ಮಾಡ್ತಾ ಇದ್ದಾಳೆ, ಈ ಒಂದು ನಿಟ್ಟಿನಲ್ಲಿ ನಾವೆಲ್ಲ ಯೋಚನೆ ಮಾಡಕ್ ಹೋದ್ರೆ ಇದನ್ನೆಲ್ಲ ತಕ್ಕ ಶಿಕ್ಷೆ ಆಗ್ಲೇಬೇಕು. ಇವರಿಗೆ ಯಾವ ರೀತಿ ಕಠಿಣ ಕ್ರಮ ಕೈಗೊಳ್ತಾರೆ ಅಂತ ಒಂದಷ್ಟು ಕಾದು ನೋಡ್ಬೇಕಾಗಿದೆ. ಒಟ್ಟಾರೆಯಾಗಿ ಈಗಿನ ಜನರು ಎಚ್ಚೆತ್ಕೊಳ್ಬೇಕು. ಅಷ್ಟು ಸುಲಭವಾಗಿ ಯಾರನ್ನು ಸಹ ನಂಬಿ ಏನು ಲಕ್ಷ ಹಣವನ್ನ ಯಾರು ಅವರಿಗೆ ಒಂದಷ್ಟು ಕೊಡ್ತಾರೋ ಅದನ್ನೆಲ್ಲ ನಿಲ್ಲಿಸ್ಬೇಕು. ಯಾಕಂತ ಹೇಳಿದ್ರೆ ಇವಾಗ 1 ಕೋಟಿ ಬರುತ್ತೆ ಅಂತ ಹೇಳಿದ್ರೆ ಸುಮ್ನೆ ಬರೋದಿಲ್ಲ. ಅವರು ಸಹ ಒಂದಷ್ಟು ಬೇಡಿಕೆಗಳನ್ನ ಇಡ್ತಾರೆ.
ಈಗ ಈ ಲೇಡಿ ಏನು 1 ಕೋಟಿ ಲೋನ್ ಬೇಕು ಅಂತ ಹೇಳಿದ್ರೆ ನನಗೆ 15 ಲಕ್ಷವನ್ನ ನೀವು ಕೊಡ್ಬೇಕು ಅಂತ ಹೇಳಿದಾಗ್ಲೇ ನೀವು ಎಚ್ಚೆತ್ಕೊಳ್ಬೇಕಾಗಿತ್ತು. ಆದ್ರೆ ಏನು ನಮ್ಗೆ ದುಡ್ಡು ಬರುತ್ತೆ, ನಾವೊಂದು ಆಫೀಸ್ ನೋಡ್ತೀರಾ, ಆಫೀಸ್ ನೋಡ್ಬಿಟ್ಟು ಇರ್ಬೋದೇನೋ ಕೊಡ್ಬೋದೇನೋ ಅನ್ನೋ ಆ ಒಂದು ನಿಟ್ಟಿನಲ್ಲಿ ನೀವು ಈ ತರ ಮಾಡಿದ್ರೆ ನೀವು ನಾಳೆ ದಿನ ಈ ತರ ಮೋಸ ಹೋದರ ಪಟ್ಟಿಯಲ್ಲೇ ಇರ್ಬೇಕಾಗುತ್ತೆ. ಎಚ್ಚರವಾಗಿರ್ಬೇಕು. ಇವಾಗ ಏನು ಒಂದು 8 ಜನ ಮದ್ವೆ, ನಾವು ಈ ಒಂದು ಹೆಂಗಸನ್ನ ಮದ್ವೆ ಆಗಿದ್ದೀವ ಅಂತ ಈಗ ಅವ್ರಿಗೆ ಅವರೇ ಚೀಮಾರಿ ಹಾಕುತ್ತಾ ಇರ್ತಾರೆ ಅನ್ಸುತ್ತೆ. ಈ ಒಂದು ನ್ಯೂಸ್ ನ ನೋಡಿದ್ಮೇಲೆ ನೋಡ್ಬೇಕು ಇದರಿಂದ ಯಾವ ರೀತಿ ಪಾಠ ಕಲಿಸ್ತಾರ ಅಥವಾ ಪಾಠ ಕಲಿತಾರ ಅಂತ ನೋಡ್ಬೇಕು. ಒಟ್ಟಾರೆಯಾಗಿ ಈಗ ಈಕೆ ಪೊಲೀಸರ ಅತಿಥಿ ಆಗಿದ್ದಾಳೆ. ನೋಡ್ಬೇಕು ಯಾವ ರೀತಿ ಬಾಯಿ ಬಿಡ್ತಾಳ, ಅಥವಾ ನೀವು ನೋಡ್ತಿದ್ರ ದೃಶ್ಯಾವಳಿಗಳಲ್ಲಿ ಅವಳು ಯಾರಿಗೂ ಕಲ್ಲು ತಗೊಂಡು ಹೊಡೆಯೋದಕ್ಕೆ ಹೋಗಿದ್ದು. ತಪ್ಪು ಮಾಡಿದ್ರೇನೆ ಸಹಜವಾಗಿ ಕೋಪ ಬರುವಂತದ್ದು. ಈಗ ಪೊಲೀಸರಿಗೆ ಸರಿಯಾಗಿ ಸ್ಪಂದಿಸ್ತಾಳ, ಅವಳು ಒಂದಷ್ಟು ನಿಜಾಂಶವನ್ನ ಹೇಳ್ತಾಳ, ಕಾದು ನೋಡ್ಬೇಕಾಗಿದೆ. ಮಂಜೆ ನೋಡಿ नहीं क्या नहीं ये होना 2 साल से होना, मैं 2 साल से तुम्हें जग मारने जा रखी सामने जा ಇಲ್ಲ ಇಲ್ಲ 2 ವರ್ಷದಿಂದ ಇವರು ಫ್ರಾಡ್ ಮಾಡ್ತಿದ್ದಾರೆ ಎಲ್ರಿಗೆ. ಇಂಥವರಿಗೆ ನೀವು ಲೋನ್ ಮಾಡಿ ಕೊಡುದಾ? ನಮ್ಮದು ಹಣ ಹಮಾರ ಪೈಸಾ दे, एक ही से डॉक्यूमेंटेशन हमारा ये मेरा मेरा कार्ड है सभी. किसका? दीवाने तेरे बाप को बोल बेवसी, तू दीवाना करे जैसा बोलने का ना. इज्जत से क्या बात करने का तुम ना? किसे तू पैसा हमारा 1.5 लाख रुपए पैसा खाइए ना, तू ला के रखना तू. ಏನು ನೀವು ನೋಡ್ತಿದ್ರಿ, ಮದುವೆಯನ್ನೇ ಬಿಸ್ನೆಸ್ ಮಾಡ್ಕೊಂಡಿರುವಂತಹ ಖತರ್ನಾಕ್ ಲೇಡಿ ಮದುವೆ ಆಗಿರುವಂತಹ ಗಂಡಸರನ್ನೇ ಟಾರ್ಗೆಟ್ ಮಾಡ್ಕೊಳ್ತಾ ಇದ್ಲು ಅನ್ನೋ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಇದೀಗ ಈ ನ್ಯೂಸ್ ನ ಕೇಳ್ತಾ ಇದ್ರೆ ನಿಮಗೂ ಕೂಡ ಶಾಕ್ ಆಗಿರ್ಬೇಕು. ಹೌದು, ಇಂತ ಜನರೆಲ್ಲ ನಮ್ಮ ಮಧ್ಯೆನೇ ಇರ್ತಾರೆ, ಆದ್ರೆ ನಾವು ಎಚ್ಚೆತ್ಕೊಳ್ಬೇಕು. ಈಗ ಏನು ಒಂದಷ್ಟು ಮೋಸ ಮಾಡೋರು ನಮ್ಮ ಸುತ್ತಮುತ್ತಲೇ ಇರ್ತಾರೆ, ಬೇರೆ ಬೇರೆ ಎಲ್ಲೂ ಇರೋದಿಲ್ಲ, ನಮ್ಮ ಅಕ್ಕಪಕ್ಕನೇ ಇರ್ತಾರೆ. ಸೊ ಅಂತ ಒಂದು ಜನರ ನಡುವೆ ನಾವು ಎಷ್ಟು ಎಚ್ಚರಿಕೆಯಿಂದ ಇರ್ಬೇಕು ಅಷ್ಟೇ ಎಚ್ಚರಿಕೆಯಿಂದ ಇರ್ಬೇಕು. ಈಗ ಏನು ಮುದ್ರಾ ಲೋನ್, ಸರ್ಕಾರಿ ನೌಕರಿ, ಮೈನಾರಿಟಿ ಲೋನ್ ವಿದ್ಯಾರ್ಥಿಗಳಿಗೆ ನಾನು ಕೊಡಿಸ್ತೀನಿ, ಸ್ಕಾಲರ್ಶಿಪ್ ಕೂಡ ಕೊಡಿಸ್ತೀನಿ ಅಂತ ಹೇಳಿ ಒಂದು ಆಫೀಸ್ ನ ಓಪನ್ ಮಾಡ್ಕೊಂಡು ಕೂತಿರ್ತಾಳೆ. ಇವಕ್ಕೆ 18 ವರ್ಷಗಳಿಂದ ಈ ಬಿಸ್ನೆಸ್ ಅನ್ನೇ ಮಾಡ್ಕೊಂಡು ಬರ್ತಾ ಇದ್ದಾಳೆ. ನೀವು ಯೋಚನೆ ಮಾಡಿರ್ಬೋದು, ಈ ಒಂದು 4 ತಿಂಗಳಲ್ಲೇ ಒಂದು 7-8 ಕಡೆ ಚೆಕ್ ಬೌನ್ಸ್ ಮಾಡಿದ್ದಾಳೆ ಅನ್ನೋ ಆರೋಪ ಕೂಡ ಲಭ್ಯ ಇದೆ. ಇನ್ನ 18 ವರ್ಷದಿಂದ ಈಕೆ ಎಷ್ಟೆಲ್ಲ ಮೋಸ ಮಾಡಿರ್ತಾಳೆ, ಎಷ್ಟೆಲ್ಲ ಜನಕ್ಕೆ ಮೋಸ ಮಾಡಿರ್ತಾಳೆ. ಇನ್ನ ಏನು ಒಂದು ಭರವಸೆಯ ಒಂದು ನಿಮಿತ್ತವಾಗಿ ಯುಟಿ ಖಾದರ್ ಬಳಿ ಬ್ಲಾಕ್ ಮನಿ ಇದೆ, ಅದನ್ನ ನಾನು ವೈಟ್ ಮನಿ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀನಿ ಅನ್ನೋ ಒಂದಷ್ಟು ಇವಳು ಭರವಸೆಯನ್ನ ನೀಡಿ ಈಗ ಮೋಸವನ್ನ ಮಾಡ್ತಾ ಇದ್ದಾಳೆ. ನೋಡ್ಬೇಕು ಇವಳ ಒಂದು ವಿರುದ್ಧ ಯಾವ ರೀತಿ ಕ್ರಮ ಕೈಗೊಳ್ತಾರೆ ಅಂತ. ಈಗ ಈಕೆ ಪೊಲೀಸರ ಅತಿಥಿ ಕೂಡ ಆಗಿದ್ದಾಳೆ. ಮುಂದಿನ ದಿನಗಳಲ್ಲಿ ಒಂದಷ್ಟು ನಿಜಾಂಶ ಕೂಡ ತನಿಖೆ ಮೂಲಕ ಹೊರಬರುತ್ತೆ. ಸುದ್ದಿ ಮುಂದುವರಿಯುತ್ತೆ ಪುಟ್ಟ ಬ್ರೇಕ್ ನ ಬಳಿಕ.